ವಿಧಾನ ಪರಿಷತ್ನಲ್ಲಿ ಹರಿಪ್ರಸಾದ್ ಕ್ಷಮೆ ಯಾಚನೆಗೆ ಪಟ್ಟು ಹಿಡಿಯಲಾಗಿದೆ. ಕಾನೂನು ಸಚಿವರ ಜೊತೆ ಸಭಾಪತಿಗಳು ಮೆಗಾ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಕೈ ಬದಲು ಕಾಲು ತೋರಿಸಕ್ಕೆ ಆಗುತ್ತಾ ಅಂತ ಹೇಳಿದಂತಹ ಬಿಕೆ ಹರಿಪ್ರಸಾದ್ ಅವರು ಅನೇಕ ಬಾರಿ ಹರಿಪ್ರಸಾದ್ ಹೀಗೆ ಮಾತಾಡಿದ್ದಾರೆ. ಪರಿಷತ್ನಲ್ಲಿ ಪದೇ ಪದೇ ಇಂತಹ ವರ್ತನೆಗಳು ಮರುಕಳಿಸ್ತಾನೆ ಇದೆ. ಹರಿಪ್ರಸಾದ್ ಮೇಲೆ ಕ್ರಮಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಮುಂದೆ ಏನು ಮಾಡಬೇಕು ಅಂತೇಳಿ ಎಚ್.ಕೆ. ಪಾಟೀಲ್ ಅವರ ಜೊತೆ ಸಭಾಪತಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಸಭಾಪತಿಗಳ ಜೊತೆಲಿ ಎಚ್.ಕೆ. ಪಾಟೀಲ್ ಅವರು ಮೆಗಾ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ, ಏನಾಗಬಹುದು? ನಾಗೇಂದ್ರ ಬಾಬು, ನಿನ್ನೆಯಿಂದನೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಒಬ್ಬರ ತಪ್ಪು ಮತ್ತೊಬ್ಬರು ಕಂಡು ಹಿಡಿಯುವಂತದ್ದು, ಅವರ ಮೇಲೆ ಇವರ ಕ್ರಮ ಆಗಬೇಕು, ಇವರ ಮೇಲೆ ಅವರ ಕ್ರಮ ಆಗಬೇಕು ಅನ್ನೋಂತಹ ಒತ್ತಾಯಗಳು ಎರಡೂ ಪಕ್ಷಗಳಿಂದ ಶುರುವಾಗಿದೆ. ಪ್ರತಿಪಕ್ಷಗಳ ನಾಯಕರು ಇದು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರ ಮಂಡಿಸ್ತಾ ಇರುವಂತದ್ದು ವಂದನಾ ನಿರ್ಣಯನ ಅಥವಾ ಇದು ನಿಂದನಾ ನಿರ್ಣಯನ, ಇದು ಸ್ಪಷ್ಟವಾಗಬೇಕು ಅನ್ನೋಂತ ವಿಚಾರಕ್ಕೆ ಪಟ್ಟನ್ನ ಹಿಡಿದ್ರು. ಇದಾದ ನಂತರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರ ನಡುವೆ ಅಂದ್ರೆ ಸದಸ್ಯರ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ರೂಲ್ ಬುಕ್ ಅನ್ನು ಹರಿದಾಕಿದ್ರು. ಆ ಕಾರಣಕ್ಕಾಗಿ ಅವರನ್ನ ಸದನದಿಂದ ಆಚೆ ಹಾಕಬೇಕು, ಅಮಾನತು ಮಾಡಬೇಕು ಅಥವಾ ಹೊರ ಹಾಕಬೇಕು ಅನ್ನೋ ಒತ್ತಾಯಗಳು ಮಾಡಿದ್ರು. ಇವತ್ತು ಕೂಡ ಕಲಾಪ ಶುರುವಾದಂತಹ ಸಂದರ್ಭದಲ್ಲೂ ಕೂಡ ಅದೇ ಪಟ್ಟಿನ ಒಂದಷ್ಟು ಜಟಾಪಟಿ ಜೋರಾಗಿ ನಡೆಯಿತು. ಇಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಅರುಣ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಬಿಕೆ ಹರಿಪ್ರಸಾದ್ ಆಗಿರುವಂತದ್ದು ಕಾರಣಕ್ಕಾಗಿ ಈ ಒಂದು ಗದ್ದಲ ಗಲಾಟೆಗಳು ನಡೀತಾ ಇದೆ ಅನ್ನೋಂಥದ್ದು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡಿದ್ದಾರೆ ಅನ್ನುವಂತ ಮಾತನ್ನ ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕೈ ತೋರ್ಸಕ್ ಅಲ್ಲದೆ ಕಾಲ್ ತೋರ್ಸಕ್ ಆಗುತ್ತಾ ಅನ್ನೋಂತ ಮಾತನ್ನ ಆಡಿದ್ರು. ಈ ಒಂದು ಮಾತಿನ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಲಾಗಿದೆ. ಹಾಗಾಗಿ ಪದೇ ಪದೇ ಬಿಕೆ ಹರಿಪ್ರಸಾದ್ ಅವರು ಸದನದಲ್ಲಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ಸದನದಿಂದ ಅಮಾನತು ಮಾಡಬೇಕು ಅನ್ನೋ ಪಟ್ಟನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಸದಸ್ಯರ ಯಾವಾಗ ತೀವ್ರವಾದಂತಹ ಒತ್ತಾಯಗಳನ್ನ ಮಾಡಿದ್ರು, ಸದನದ ಬಾವಿಯಲ್ಲಿದ್ದು ಘೋಷಣೆಯನ್ನು ಕೂಗ್ಲಿಕ್ಕೆ ಮುಂದಾಗಿದ್ರು, ಅವಾಗ ಸದನವನ್ನ 10 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಿ ಕಾನೂನು ಮತ್ತು ಸಂಸದೀಯ ಸಚಿವರ ಜೊತೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಮಾತುಕತೆಯನ್ನ ನಡೆಸಲಿಕ್ಕೆ ಮುಂದಾದ್ರು. ಮತ್ತು ಬಿಜೆಪಿ ಸದಸ್ಯರು ಕೂಡ ಹೊರಟ್ಟಿಯವರ ಚೇಂಬರ್ಗೆ ಹೋಗಿ ಮಾತುಕತೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಅವರಿಗೆ ಕ್ರಮ ಆಗಲೇಬೇಕು ಅನ್ನೋ ಪತ್ರವನ್ನು ಕೂಡ ಮನವಿ ಪತ್ರವನ್ನು ಈಗಾಗಲೇ ಸಭಾಪತಿಯವರಿಗೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಈ ಜಟಾಪಟಿ ಮುಂದುವರಿತಾ ಇದೆ. ಕಲಾಪ ಶುರುವಾದ ನಂತರದಲ್ಲಿ ಮತ್ತೊಮ್ಮೆ ಬಿಕೆ ಹರಿಪ್ರಸಾದ್ ಅವರ ಅಮಾನತಿಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿಯುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ನಿನ್ನೆಯಿಂದನೂ ಕೂಡ ಇವರು ಪ್ರತಿಪಕ್ಷಗಳ ಲೋಪವನ್ನ ಆಡಳಿತ ಪಕ್ಷ ಎತ್ತಿಡಿತಾ ಇದೆ, ಆಡಳಿತದ ಪಕ್ಷದ ಲೋಪವನ್ನ ಪ್ರತಿಪಕ್ಷ ಎತ್ತಿಡಿತಾ ಇದೆ. ಒಟ್ಟಾರೆಯಾಗಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು ಅದರ ಚರ್ಚೆ ಇನ್ನೂ ಕೂಡ ನಡೀತಾ ಇಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಧಾನ ಪರಿಷತ್ನಲ್ಲಿ ಹರಿಪ್ರಸಾದ್ ಕ್ಷಮೆ ಯಾಚನೆಗೆ ಪಟ್ಟು ಹಿಡಿಯಲಾಗಿದೆ. ಕಾನೂನು ಸಚಿವರ ಜೊತೆ ಸಭಾಪತಿಗಳು ಮೆಗಾ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಕೈ ಬದಲು ಕಾಲು ತೋರಿಸಕ್ಕೆ ಆಗುತ್ತಾ ಅಂತ ಹೇಳಿದಂತಹ ಬಿಕೆ ಹರಿಪ್ರಸಾದ್ ಅವರು ಅನೇಕ ಬಾರಿ ಹರಿಪ್ರಸಾದ್ ಹೀಗೆ ಮಾತಾಡಿದ್ದಾರೆ. ಪರಿಷತ್ನಲ್ಲಿ ಪದೇ ಪದೇ ಇಂತಹ ವರ್ತನೆಗಳು ಮರುಕಳಿಸ್ತಾನೆ ಇದೆ. ಹರಿಪ್ರಸಾದ್ ಮೇಲೆ ಕ್ರಮಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಮುಂದೆ ಏನು ಮಾಡಬೇಕು ಅಂತೇಳಿ ಎಚ್.ಕೆ. ಪಾಟೀಲ್ ಅವರ ಜೊತೆ ಸಭಾಪತಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಸಭಾಪತಿಗಳ ಜೊತೆಲಿ ಎಚ್.ಕೆ. ಪಾಟೀಲ್ ಅವರು ಮೆಗಾ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ, ಏನಾಗಬಹುದು? ನಾಗೇಂದ್ರ ಬಾಬು, ನಿನ್ನೆಯಿಂದನೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಒಬ್ಬರ ತಪ್ಪು ಮತ್ತೊಬ್ಬರು ಕಂಡು ಹಿಡಿಯುವಂತದ್ದು, ಅವರ ಮೇಲೆ ಇವರ ಕ್ರಮ ಆಗಬೇಕು, ಇವರ ಮೇಲೆ ಅವರ ಕ್ರಮ ಆಗಬೇಕು ಅನ್ನೋಂತಹ ಒತ್ತಾಯಗಳು ಎರಡೂ ಪಕ್ಷಗಳಿಂದ ಶುರುವಾಗಿದೆ. ಪ್ರತಿಪಕ್ಷಗಳ ನಾಯಕರು ಇದು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರ ಮಂಡಿಸ್ತಾ ಇರುವಂತದ್ದು ವಂದನಾ ನಿರ್ಣಯನ ಅಥವಾ ಇದು ನಿಂದನಾ ನಿರ್ಣಯನ, ಇದು ಸ್ಪಷ್ಟವಾಗಬೇಕು ಅನ್ನೋ ವಿಚಾರಕ್ಕೆ ಪಟ್ಟನ್ನ ಹಿಡಿದ್ರು. ಇದಾದ ನಂತರದಲ್ಲಿ
ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರ ನಡುವೆ ಅಂದ್ರೆ ಸದಸ್ಯರ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ರೂಲ್ ಬುಕ್ ಅನ್ನು ಹರಿದಾಕಿದ್ರು. ಆ ಕಾರಣಕ್ಕಾಗಿ ಅವರನ್ನ ಸದನದಿಂದ ಆಚೆ ಹಾಕಬೇಕು, ಅಮಾನತು ಮಾಡಬೇಕು ಅಥವಾ ಹೊರ ಹಾಕಬೇಕು ಅನ್ನೋ ಒತ್ತಾಯಗಳು ಮಾಡಿದ್ರು. ಇವತ್ತು ಕೂಡ ಕಲಾಪ ಶುರುವಾದಂತಹ ಸಂದರ್ಭದಲ್ಲೂ ಕೂಡ ಅದೇ ಪಟ್ಟಿನ ಒಂದಷ್ಟು ಜಟಾಪಟಿ ಜೋರಾಗಿ ನಡೆಯಿತು. ಇಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಅರುಣ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಬಿಕೆ ಹರಿಪ್ರಸಾದ್ ಆಗಿರುವಂತದ್ದು ಕಾರಣಕ್ಕಾಗಿ ಈ ಒಂದು ಗದ್ದಲ ಗಲಾಟೆಗಳು ನಡೀತಾ ಇದೆ ಅನ್ನೋಂಥದ್ದು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡಿದ್ದಾರೆ ಅನ್ನುವಂತಹ ಮಾತನ್ನ ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕೈ ತೋರ್ಸಕ್ ಅಲ್ಲದೆ ಕಾಲ್ ತೋರ್ಸಕ್ ಆಗುತ್ತಾ ಅನ್ನುವಂತ ಮಾತನ್ನ ಆಡಿದ್ರು. ಈ ಒಂದು ಮಾತಿನ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಲಾಗಿದೆ. ಹಾಗಾಗಿ ಪದೇ ಪದೇ ಬಿಕೆ ಹರಿಪ್ರಸಾದ್ ಅವರು ಸದನದಲ್ಲಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ಸದನದಿಂದ ಅಮಾನತು ಮಾಡಬೇಕು ಅನ್ನೋ ಪಟ್ಟನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಸದಸ್ಯರು ಯಾವಾಗ ತೀವ್ರವಾದಂತಹ ಒತ್ತಾಯಗಳನ್ನ ಮಾಡಿದ್ರು, ಸದನದ ಬಾವಿಯಲ್ಲಿದ್ದು ಘೋಷಣೆಯನ್ನು ಕೂಗ್ಲಿಕ್ಕೆ ಮುಂದಾಗಿದ್ರು, ಅವಾಗ ಸದನವನ್ನ 10 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಿ ಕಾನೂನು ಮತ್ತು ಸಂಸದೀಯ ಸಚಿವರ ಜೊತೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಮಾತುಕತೆಯನ್ನ ನಡೆಸಲಿಕ್ಕೆ ಮುಂದಾದ್ರು. ಮತ್ತು ಬಿಜೆಪಿ ಸದಸ್ಯರು ಕೂಡ ಹೊರಟ್ಟಿಯವರ ಚೇಂಬರ್ಗೆ ಹೋಗಿ ಮಾತುಕತೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಅವರಿಗೆ ಕ್ರಮ ಆಗಲೇಬೇಕು ಅನ್ನೋ ಪತ್ರವನ್ನು ಕೂಡ ಮನವಿ ಪತ್ರವನ್ನು ಈಗಾಗಲೇ ಸಭಾಪತಿಯವರಿಗೆ ಕೊಟ್ಟಿದ್ದಾರೆ. ಅಂತಿಮವಾಗಿ ಈ ಜಟಾಪಟಿ ಮುಂದುವರಿತಾ ಇದೆ. ಕಲಾಪ ಶುರುವಾದ ನಂತರದಲ್ಲಿ ಮತ್ತೊಮ್ಮೆ ಬಿಕೆ ಹರಿಪ್ರಸಾದ್ ಅವರ ಅಮಾನತಿಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿಯುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಆದ್ರೆ ನಿನ್ನೆಯಿಂದನೂ ಕೂಡ ಇವರು ಪ್ರತಿಪಕ್ಷಗಳ ಲೋಪವನ್ನ ಆಡಳಿತ ಪಕ್ಷ ಎತ್ತಿಡಿತಾ ಇದೆ, ಆಡಳಿತದ ಪಕ್ಷದ ಲೋಪವನ್ನ ಪ್ರತಿಪಕ್ಷ ಎತ್ತಿಡಿತಾ ಇದೆ. ಒಟ್ಟಾರೆಯಾಗಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು ಅದರ ಚರ್ಚೆ ಇನ್ನೂ ಕೂಡ ನಡೀತಾ ಇಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಧಾನ ಪರಿಷತ್ನಲ್ಲಿ ಹರಿಪ್ರಸಾದ್ ಕ್ಷಮೆಯಾಚನೆಗೆ ಪಟ್ಟು ಹಿಡಿಯಲಾಗಿದೆ. ಕಾನೂನು ಸಚಿವರ ಜೊತೆ ಸಭಾಪತಿಗಳು ಮೆಗಾ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಕೈ ಬದಲು ಕಾಲು ತೋರಿಸಕ್ಕೆ ಆಗುತ್ತಾ ಅಂತ ಹೇಳಿದಂತಹ ಬಿಕೆ ಹರಿಪ್ರಸಾದ್ ಅವರು ಅನೇಕ ಬಾರಿ ಹರಿಪ್ರಸಾದ್ ಹೀಗೆ ಮಾತಾಡಿದ್ದಾರೆ. ಪರಿಷತ್ನಲ್ಲಿ ಪದೇ ಪದೇ ಇಂತಹ ವರ್ತನೆಗಳು ಮರುಕಳಿಸ್ತಾನೆ ಇದೆ. ಹರಿಪ್ರಸಾದ್ ಮೇಲೆ ಕ್ರಮಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಮುಂದೆ ಏನು ಮಾಡಬೇಕು ಅಂತೇಳಿ ಎಚ್.ಕೆ. ಪಾಟೀಲ್ ಅವರ ಜೊತೆ ಸಭಾಪತಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಸಭಾಪತಿಗಳ ಜೊತೆಲಿ ಎಚ್.ಕೆ. ಪಾಟೀಲ್ ಅವರು ಮೆಗಾ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ, ಏನಾಗಬಹುದು? ನಾಗೇಂದ್ರ ಬಾಬು, ನಿನ್ನೆಯಿಂದನೂ ಕೂಡ ವಿಧಾನ ಪರಿಷತ್ತಿನಲ್ಲಿ ಒಬ್ಬರ ತಪ್ಪು ಮತ್ತೊಬ್ಬರು ಕಂಡು ಹಿಡಿಯುವಂತದ್ದು, ಅವರ ಮೇಲೆ ಇವ್ರ ಕ್ರಮ ಆಗಬೇಕು, ಇವರ ಮೇಲೆ ಅವರ ಕ್ರಮ ಆಗಬೇಕು ಅನ್ನೋಂತಹ ಒತ್ತಾಯಗಳು ಎರಡೂ ಪಕ್ಷಗಳಿಂದ ಶುರುವಾಗಿದೆ. ಪ್ರತಿಪಕ್ಷಗಳ ನಾಯಕರು ಇದು ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರ ಮಂಡಿಸ್ತಾ ಇರುವಂತದ್ದು ವಂದನಾ ನಿರ್ಣಯನ ಅಥವಾ ಇದು ನಿಂದನಾ ನಿರ್ಣಯನ, ಇದು ಸ್ಪಷ್ಟವಾಗಬೇಕು ಅನ್ನೋಂತ ವಿಚಾರಕ್ಕೆ ಪಟ್ಟನ್ನ ಹಿಡಿದ್ರು. ಇದಾದ ನಂತರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರ ನಡುವೆ ಅಂದ್ರೆ ಸದಸ್ಯರ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ರೂಲ್ ಬುಕ್ ಅನ್ನು ಹರಿದಾಕಿದ್ರು. ಆ ಕಾರಣಕ್ಕಾಗಿ ಅವರನ್ನ ಸದನದಿಂದ ಆಚೆ ಹಾಕಬೇಕು, ಅಮಾನತು ಮಾಡಬೇಕು ಅಥವಾ ಹೊರ ಹಾಕಬೇಕು ಅನ್ನೋ ಒತ್ತಾಯಗಳು ಮಾಡಿದ್ರು. ಇವತ್ತು ಕೂಡ ಕಲಾಪ ಶುರುವಾದಂತಹ ಸಂದರ್ಭದಲ್ಲೂ ಕೂಡ ಅದೇ ಪಟ್ಟಿನ ಒಂದಷ್ಟು ಜಟಾಪಟಿ ಜೋರಾಗಿ ನಡೆಯಿತು. ಇಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಅರುಣ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಬಿಕೆ ಹರಿಪ್ರಸಾದ್ ಆಗಿರುವಂತದ್ದು ಕಾರಣಕ್ಕಾಗಿ ಈ ಒಂದು ಗದ್ದಲ ಗಲಾಟೆಗಳು ನಡೀತಾ ಇದೆ ಅನ್ನೋಂಥದ್ದು ಮಾತನಾಡುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡಿದ್ದಾರೆ ಅನ್ನುವಂತಹ ಮಾತನ್ನ ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕೈ ತೋರ್ಸಕ್ ಅಲ್ಲದೆ ಕಾಲ್ ತೋರ್ಸಕ್ ಆಗುತ್ತಾ ಅನ್ನುವಂತ ಮಾತನ್ನ ಆಡಿದ್ರು. ಈ ಒಂದು ಮಾತಿನ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಲಾಗಿದೆ. ಹಾಗಾಗಿ ಪದೇ ಪದೇ ಬಿಕೆ ಹರಿಪ್ರಸಾದ್ ಅವರು ಸದನದಲ್ಲಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇರುವಂತಹ ಕಾರಣಕ್ಕಾಗಿ ಅವರನ್ನ ಸದನದಿಂದ ಅಮಾನತು ಮಾಡಬೇಕು ಅನ್ನೋ ಪಟ್ಟನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಸದಸ್ಯರು ಯಾವಾಗ ತೀವ್ರವಾದಂತಹ ಒತ್ತಾಯಗಳನ್ನ ಮಾಡಿದ್ರು, ಸದನದ ಬಾವಿಯಲ್ಲಿದ್ದು ಘೋಷಣೆಯನ್ನು ಕೂಗ್ಲಿಕ್ಕೆ ಮುಂದಾಗಿದ್ರು, ಅವಾಗ ಸದನವನ್ನ 10 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಿ ಕಾನೂನು ಮತ್ತು ಸಂಸದೀಯ ಸಚಿವರ ಜೊತೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಮಾತುಕತೆಯನ್ನ ನಡೆಸಲಿಕ್ಕೆ ಮುಂದಾದ್ರು. ಮತ್ತು ಬಿಜೆಪಿ ಸದಸ್ಯರು ಕೂಡ ಹೊರಟ್ಟಿಯವರ ಚೇಂಬರ್ಗೆ ಹೋಗಿ ಮಾತುಕತೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರ ವಿಚಾರಕ್ಕೆ ಅವರಿಗೆ ಕ್ರಮ ಆಗಲೇಬೇಕು ಅನ್ನೋ ಪತ್ರವನ್ನು ಕೂಡ ಮನವಿ ಪತ್ರವನ್ನು ಈಗಾಗಲೇ ಸಭಾಪತಿಯವರಿಗೆ ಕೊಟ್ಟಿದ್ದಾರೆ.
ಮಾಡಿದ್ದಾರೆ. ಅಂತಿಮವಾಗಿ ಈ ಜಟಾಪಟಿ ಮುಂದುವರಿತಾ ಇದೆ. ಕಲಾಪ ಶುರುವಾದ ನಂತರದಲ್ಲಿ ಮತ್ತೊಮ್ಮೆ ಬಿಕೆ ಹರಿಪ್ರಸಾದ್ ಅವರ ಅಮಾನತಿಗೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ನಿನ್ನೆಯಿಂದನೂ ಕೂಡ ಇವರು ಪ್ರತಿಪಕ್ಷಗಳ ಲೋಪವನ್ನ ಆಡಳಿತ ಪಕ್ಷ ಎತ್ತಿಡಿತಾ ಇದೆ, ಆಡಳಿತದ ಪಕ್ಷದ ಲೋಪವನ್ನ ಪ್ರತಿಪಕ್ಷ ಎತ್ತಿಡಿತಾ ಇದೆ. ಒಟ್ಟಾರೆಯಾಗಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಗಬೇಕಾಗಿತ್ತು ಅದರ ಚರ್ಚೆ ಇನ್ನೂ ಕೂಡ ನಡೀತಾ ಇಲ್ಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.